ಏನೇನಾಯ್ತು ಪಾಪ ಬಿಟ್ಬಿಟ್ಟವನೇ ಹುಷಾರಮ್ಮ ಕ್ಯಾಮ್ರಾ ಇಟ್ಕೊಂಬೇಡ. ನನಗೆ ಯಾಕೋ ಕ್ಯಾಮ್ರಲ್ಲಿ ಮಾಡೋಕ್ಕೆ ಹೆದರಿಕೆ ಆಗ್ತೈತೆ. ಕ್ಯಾಮ್ರಾ ಆಫ್ ಮಾಡ್ತೀನಿ. ಹಿಂಗಾರೆ ನೋಡಿ ಉಚ್ಕೋಗ್ತಾ ಇಲ್ಲ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡಲ್ಲ ಅನ್ಕೊಂಡಿಲ್ಲ. ಫುಲ್ಲು ಡ್ರಗ್ಸ್ ಮೇಲೆ ಇರ್ತಾರ. ಯಾವಾಗ ಏನು ಬಂದು ಚುಚ್ಚು ಬಿಡ್ತಾರ ಅನ್ನೋದು ಭಯ ಆಗುತ್ತೆ ಗೊತ್ತಾ. ವೀಡ್ ಹೊಡಿತಾವನೆ ಅಲ್ಲೇ ಕಪ್ ಜನ. ಅಪ್ಪ 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 ಯೋ ಮ್ಯಾನ್. ಶಾಕ್ ಆಯ್ತಾ? ಶಾಕ್ ಆಯ್ತಾ? ನಮಗೂ ಶಾಕ್ ಆಯ್ತು. ಅಮೆರಿಕ ಅಂದ ತಕ್ಷಣ ನಾವೇನು ಅನ್ಕೋತೀವಿ ಹೇಳಿ? ಸಾಕತ್ ದೊಡ್ಡ ದೊಡ್ಡ ಬಿಲ್ಡಿಂಗು, ಎಲ್ಲರೂ ಶ್ರೀಮಂತರು ಅನ್ಕೋತೀವಿ. ಆದರೆ ಅಮೆರಿಕ ಈ ಲಾಸ್ ಏಂಜಲ್ಸ್ ಬಂದ್ಬಿಟ್ಟು ಹೈಯೆಸ್ಟು ಹೋಮ್ಲೆಸ್ ಪೀಪಲ್ ಇದ್ದಾರಂತೆ. 50,000 ಜನಕ್ಕೂ ಹೆಚ್ಚು ಹೋಮ್ಲೆಸ್ ಪೀಪಲ್ ಇದ್ದಾರಂತೆ ಇಲ್ಲಿ. ಸೊ ಅಮೆರಿಕದ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಿಟ್ಟು ತೋರಿಸ್ಬಿಟ್ರೆ ಸಾಕಾ? ಅಮೆರಿಕ ರಿಯಲ್ ಅಮೆರಿಕ ಏನಿದೆ ಬನ್ನಿ ನಿಮಗೆ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲಿಂದ ಹೋಮ್ಲೆಸ್ ಪೀಪಲ್ನೇ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕ ಎಲ್ಲ ನೋಡಿ, ಎಲ್ಲ ಕಡೆ ನೀವು ನೋಡ್ತಾ ಇರೋದು ರೋಡ್ ಸೈಡಲ್ಲೇ ಟೆಂಟ್ ಹಾಕ್ಕೊಂಡು ಅಲ್ಲಲ್ಲೇ ಮಲಗಿರ್ತಾರೆ. ಪೊಲೀಸರು ಮತ್ತು ಫೈರ್ ಇಂಜಿನಿಯರ್ ಓಡಾಡ್ತಾವ್ರು ಅವಾಗಿಂದ ಇಲ್ಲಿ. ಇಡೀ ಲಾಸ್ ಏಂಜಲ್ಸಲ್ಲಿ 50,000 ಜನ ಹೋಮ್ಲೆಸ್ ಪೀಪಲ್ ಇದ್ದಾರಂತೆ. ಅತಿ ಹೆಚ್ಚು ಇಡೀ ಪ್ರಪಂಚದಲ್ಲೇ. ಇವ್ರಿಗೆ ಮನೆ ಮಠ ಏನೂ ಇರಲ್ಲ, ಎಲ್ಲ ಲಿಟ್ರಲಿ ಇವರು ರೋಡಲ್ಲಿ ಇರೋದು. ಆದರೆ ಇವರು ಎಂಥವ್ರು ಒಂದು ಕಾಲದಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸ್ ಆಗಿರೋರು. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಮನೆಗಳೆಲ್ಲ ಹೆಂಗೆ ಹಾಕ್ಕೊಂಡವ್ರೆ ರೋಡ್ ಸೈಡೆ ನೋಡಿ. ಇದೇ ಥರ ಟೆಂಟು ಇಂಥ ಟೆಂಟ್ಗಳಲ್ಲೇ ಇರೋದು ಅವರು. ಇಂಥ ಟೆಂಟಲ್ಲೇ ಅವ್ರು ಜೀವನ ಮಾಡೋದು. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ. ಇದೇ ಏಪ್ರಿಲ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ, ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕ್ಕೆ ಹೋಗ್ತೀವಿ, ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗ್ತೀವಿ, ಮತ್ತು ATV ರೈಡ್ ಕೂಡ ಮಾಡ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 8ನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ. ಹುಷಾರಮ್ಮ ಕ್ಯಾಮ್ರಾ ಇಟ್ಕೊಂಬೇಡ. ಇದ್ದಾರೆ ಕೂತ್ಕೊಂಡಿದ್ದಾರೆ. ಹಾಂ, ಪರ್ಷಿಯನ್ ವೈಟ್ ಟರ್ನ್. ಯೋ ಮ್ಯಾನ್, ಅದು ಈ ಟೆಂಟಲ್ಲಿ ಬಿಸಿಲಿರಲ್ವಾ ಈಗ? ಏನು ಲೀಗಲ್ ಆಗಿದ್ದಾರೆ ಕಿರಣ ಇವಾಗ. ಆಶಾ, ನನಗೆ ಯಾಕೋ ಕ್ಯಾಮ್ರಲ್ಲಿ ಮಾಡೋಕ್ಕೆ ಹೆದರಿಕೆ ಆಗ್ತೈತೆ. ಕ್ಯಾಮ್ರಾ ಆಫ್ ಮಾಡ್ತೀನಿ. ಹಾಂ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಮೊಬೈಲ್ ತೆಗಿತೀನಿ. ಅಕ್ಕಪಕ್ಕ ಹೆಂಗವ್ರೆ ಜನಗಳು ನೋಡಿ. ಇಲ್ಲಿ ಟೆಂಟಲ್ಲಿ ಹೆಂಗೆ ಮಲ್ಗವ್ರೆ. ಆಶಾ, ಇವಾಗ ಕ್ಯಾಮ್ರಾ ಎಲ್ಲ ಎತ್ತಿಕ್ಬಿಟ್ಟಿದ್ದೀವಿ. ಆದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡಿ ಇವರೆಲ್ಲ ಅವರೇ ಹೋಮ್ಲೆಸ್ ಪೀಪಲ್ಲೇ. ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡವ್ರೆ. ಅಲ್ಲ ಅಕ್ಕಪಕ್ಕ ಹೆಂಗವ್ರೆ ನೋಡಿ ಜನಗಳು. ಎಲ್ಲ ಜನಗಳು ಅಂತವ್ರೆ ಹೋಮ್ಲೆಸ್ ಪೀಪಲ್. ತುಂಬ ಡೇಂಜರಸ್ ಜಾಗ. ಕ್ಯಾಮ್ರಾ ಮೈಕು ಗೀಕು ಎಲ್ಲ ಎತ್ತಿಕ್ಬಿಟ್ಟು ನಾವಿಲ್ಲಿ ಇವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ತೀವಿ. ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಏರಿಯಾ ಸ್ಕಿಡ್ ರೋ. ಒನ್ ಆಫ್ ದ ಡೇಂಜರಸ್ ಏರಿಯಾಗಳು ಇಲ್ಲಿ ನಾವು ಬರ್ತಾ ಇರೋದು. ಸಖತ್ ಕಷ್ಟ ಇಲ್ಲಿ ಮಾಡೋಕ್ಕೆ. ಹೆಂಗವ್ರೆ ನೋಡಿ, ಉಚ್ಮಗ್ತಾ ಇಲ್ಲ. ನಾವು ಒಂದು ಸ್ವಲ್ಪ ವೀಡಿಯೋ ಮಾಡಲ್ಲ, ಕಮ್ಮಿ ಮಾಡ್ತೀವಿ. ಈಗ ಏನು ಮಾಡ್ಕೊಂಡು ಹೋಗಲ್ಲ ನೋಡಿ. ಇಲ್ಲಿ ಹೆಂಗಿದ್ದವ್ರೆ ಜನಗಳು ಇಲ್ಲಿ ನೋಡಿ. ಇಲ್ಲಿ ಏನೇನಾಯ್ತು ಪಾಪ ಹಿಂಗೆ ಬಿದ್ಬಿಟ್ಟವನೇ. ಹಾಂ, ಯಾಕೆ ಹಿಂಗೆ ಬಿದ್ದವನೇ ಅಂತ ನೋಡಿ ಹಾಕೊಂಡಿವಿ. ಹಾಂ, ಓಕೆ. ಅಲ್ಲಿ ನೋಡಿ, ಅಲ್ಲಿ ಜನಗಳು ಅಲ್ಲಿ ಹೆಂಗಿದ್ದಾರೆ. ಸಖತ್ ಡೇಂಜರಸ್ ಏರಿಯಾಗಳು. ನೀವು ಅನ್ಕೊಬೋದು ಅಮೆರಿಕಾಗ ಹೋಗ್ಬಿಟ್ಟು ನಮಗೆ ತಳ್ಕೋದು ಬಳಕು ಮಾತ್ರ ತೋರಿಸ್ಬೇಕು, ಇದನ್ನೆಲ್ಲ ಹಿಂದಕ್ಕೆ ತೋರಿಸ್ತಾ ಇದ್ದೀರಾ ಅಂತ. ಆದರೆ ಇವರೆಲ್ಲ ಏನು ಮಾಡ್ತಾರೆ, ಇಂಡಿಯಾ ಅಂತ ಬಂದ ತಕ್ಷಣ ಬರೀ ಸ್ಲಮ್ ಆಗಿರ್ಬೋದು ಅಥವಾ ಹಳೆ ಬಿಲ್ಡಿಂಗ್ ಆಗಿರ್ಬೋದು, ಇನ್ನೂ ಬಡತನದಲ್ಲಿ ಇದೀವಿ, ಬರೀ ಬಡತನದಲ್ಲೇ ಬೇಯ್ತಾ ಇದೀವಿ ಅಂತ ತೋರಿಸ್ತಾರೆ. ಇದು ರಿಯಾಲಿಟಿ. ಆ್ಯಕ್ಚುಲಿ ಇವ್ರ ಕಂಟ್ರಿದ ಯಾತಕ್ಕೆ ರಿಯಾಲಿಟಿ ತೋರಿಸಲ್ಲ? ಇದೆಲ್ಲ ಮೀಡಿಯಾ ರೋಲು ಕೂಡ ಪ್ಲೇ ಮಾಡುತ್ತೆ. ಇಲ್ಲಿ ಅವರು ಯೂಟ್ಯೂಬರ್ಸ್ ಆಗಿರ್ಬೋದು, ಫಿಲಮ್ ಮೇಕರ್ಸ್ ಆಗಿರ್ಬೋದು, ಅಥವಾ ಮೀಡಿಯಾ ಆಗಿರ್ಬೋದು. ಬಟ್ ನಾವೇನು ಪ್ರಯತ್ನ ಪಡ್ತಿದ್ದೀವಿ, ಈ ಕಂಟ್ರಿದ ರಿಯಾಲಿಟಿ ಕೂಡ ತೋರ್ಸೋಕ್ಕೆ ಈ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಅಮೆರಿಕಾನ ಕೀಳಾಗಿ ತೋರಿಸ್ಬೇಕು ಅಂತಿಲ್ಲ. ಆದರೆ ಅವ್ರು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಏನು ಗುರು ಹಂಗೆ ಇಂಡಿಯಾ ಅಂತ ಎಲ್ಲ ಅಂತಾರೆ. ಅದು ನಮ್ಮ ಮನ್ಸಿಗೆ ಬೇಜಾರಾಗುತ್ತೆ. ಸೊ ಇವ್ರ ರಿಯಾಲಿಟಿನೂ ತೋರಿಸ್ಬೇಕಂತ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಮೆರಿಕ ಅಂದರೆ ಬರೀ ತಳಕು ಬಳಕಿನ ಜೀವನ ಅಲ್ಲ, ಇದ್ರ ಹೊರಗಡೆನೂ ಜೀವನ ಇದೆ. ಇಲ್ಲಿ ಅದೊಂದು ಚಾನೆಲ್ ಇದೆ, ಬಾಲ್ಡನ್ ಬ್ಯಾಂಕ್ ಕ್ರಪ್ಟ್ ಅಂತ. ಆ ಮನುಷ್ಯ ಬಂದು ಬರೀ ಇಂಡಿಯನ್ ಸ್ಲಮ್ಸ್ನ ತೋರಿಸಿದ್ದು. ಅದರಲ್ಲೇ ನಮ್ಮ ಟ್ರಾಲರ್ಸ್ ಅವ್ರು ಇರಲಿ, ನಮ್ಮ ಟ್ರಾಲರ್ಸ್ ಅವರು ಅಯ್ಯೋ ಅವ್ರು ಇಲ್ಲಿಗೆ ಬಂದ್ರಂತೆ, ನಮ್ಮ ಇಂಡಿಯಾಗೆ ಬಂದವ್ರು ಹಿಂಗೆ ಮಾಡ್ಬಿಟ್ರಂತೆ, ನಮ್ಮ ಇಂಡಿಯಾ ಹಂಗಿದೆಯಂತೆ ಹಿಂಗಿದೆಯಂತೆ ಅಂತ ಹೇಳ್ತಾರೆ. ಆದರೆ ನಾವೇನು ತೋರಿಸ್ತಾ ಇದ್ದೀವಿ ಅದನ್ನು ನೀವು ಹೇಳಬೇಕು. ನಾವು ರಿಯಾಲಿಟಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಎಲ್ಲ ಕಡೆ ಏರಿಯಾ ಫುಲ್ ಎಲ್ಲ ಕಡೆ ಅಂಥವ್ರೆ ಇರೋದು. ಆ ಕಡೆ ನೀವು ಅಕ್ಕಪಕ್ಕ ನೋಡ್ತೀರಲ್ಲ, ಈ ಏರಿಯಾ ಆಗಲಿ, ಅಲ್ಲಿ ಎದುರುಗಡೆ ಆಗಲಿ, ಮುಂದ್ಗಡೆ ಆಗಲಿ, ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಅಲ್ಲಿ ಆ ಏರಿಯಾ ಆಗಲಿ,
ಈ ಏರಿಯಾ ಆಗಲಿ ಎಲ್ಲ ಅಂಥವ್ರೇ ಇರೋದು ಗುರು. ಫುಲ್ಲು ಡ್ರಗ್ಗಿಸ್ಟ್ಗಳು, ಹೋಮ್ಲೆಸ್ ಪೀಪಲ್ಸೇ ಇರೋದು ಎಲ್ಲ ಕಡೆನೂ. ಅವ್ರು ಏನು ಮಾಡ್ತಾರೆ ಅವ್ರ ಜೀವನದಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಮುಂದೆ ಹೋಗ್ತೀನಿ, ಇಲ್ಲಿ ಸಖತ್ ಡೇಂಜರಸ್ ಮಾಡೋದು. ಇವ್ರಿಗೆಲ್ಲ ಪೊಲೀಸರು ಏನೂ ಮಾಡಲ್ಲ, ಬಿಟ್ಬಿಟ್ಟಿದ್ದಾರೆ. ಹೆಂಗಾರು ಮಾಡ್ಕೊಳ್ಳಿ, ನಿಮ್ಮ ಜೀವನ ನಡೆಸ್ಕೊಳ್ಳಿ, ಹಂಗೆ ಹಿಂಗೆ ಅಂತ. ಆದರೆ ಇಲ್ಲಿ 6 ಗಂಟೆ 7 ಗಂಟೆ ಮೇಲೆ ಬರೋಕ್ಕಾಗಲ್ಲ. ಪಕ್ಕ 6 ಗಂಟೆ 7 ಗಂಟೆ ಮೇಲೆ ಬಂದರೆ ಇಲ್ಲಿ ಕೊಲೆನೇ ಹಾಕ್ಬಿಟ್ಟಿರ್ತಾರೆ, ಸೀರಿಯಸ್ ಆಗಿ ಇಲ್ಲಿ ಬರಬಾರ್ದು ಅಂತ. ಹಲೋ, ಥ್ಯಾಂಕ್ ಯು. ಸಯೋರಿತಾ. ಹಲೋ, ನೈಸ್ ಟು ಮೀಟ್ ಯು. ಸೊ ಇವರೆಲ್ಲ ಬಂದ್ಬಿಟ್ಟು ಮೆಕ್ಸಿಕೋ ಅಂತ ಬಂದಿರ್ತಾರಲ್ಲ, ಇಲ್ಲಿ ಬಾರ್ಡ್ರ್ ಅಂತ ಬಂದ್ಬಿಡ್ತಾರೆ. ಸೊ ಸ್ವಲ್ಪ ಜನ ಲೀಗಲ್ ಆಗಿರ್ತಾರೆ, ಸ್ವಲ್ಪ ಜನ ಇಲ್ಲೀಗಲ್ ಆಗಿರ್ತಾರೆ. ಹೋಲ್ಸೇಲ್ ಶಾಪ್ಗಳು, ಅಂಗಡಿಗಳು, ಮೊಬೈಲ್ ಗಿಬೈಲ್ ಕೆಟ್ಟೋಗಿದ್ರೆ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಬೋದು. ಇದು ಕಾಂಟೆಕ್ಸ್ಟ್ ಹೆಂಗೆ ಅಂದರೆ ಇದು ಮಾರ್ಕೆಟು ಪ್ಲಸ್ ತುಂಬ ಜನ ಮನೆ ಇಲ್ದಿರೋರು ಇರೋದಿಲ್ಲೇ. ಇದೇನಿದು ಹೋಲ್ಸೇಲ್ ಮಾರ್ಕೆಟ್ ಫುಲ್ಲು. ಒಳಗಡೆ ಬಂದ್ಬಿಟ್ರೆ ನಾವು ಈ ದೊಡ್ಡ ನಗರದಲ್ಲಿ ಇದೀವಿ ಅಂತಲೇ ಗೊತ್ತಾಗಲ್ಲ. ನಾವು ಎಲ್ಲಿಂದ ಬಂದಿದ್ದು ಗೊತ್ತಾ? ಇವಾಗ ಡೌನ್ ಟೌನಿಂದ ಬಂದಿದ್ದು. ಇಲ್ಲಿ ಬಂದ್ಬಿಟ್ಟು ಇರೋರೆಲ್ಲ ಮೆಕ್ಸಿಕನ್ಸು, ಕೊಲಂಬಿಯನ್ಸು, ವೆನಿಜುವೇಲಿಯನ್ಸು ಅಂಥವ್ರೇ ಇರೋದು. ಫುಲ್ ಮಾರ್ಕೆಟ್ ಏರಿಯಾ ನೋಡಿ, ಫುಲ್ಲು ಎಲ್ಲ ಬೇರೆ ದೇಶದಿಂದ ಬಂದಿರೋರು. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಇವ್ರು ಯಾರ ಹತ್ರನೂ ಅವ್ರಿಗೆ ID ಕಾರ್ಡ್ಗಳಿಲ್ಲ. ಲೀಗಲಾಗಿ ಎಲ್ಲೋ ಒಂದು 10% ಜನ ಮಾತ್ರ ಲೀಗಲ್ ಆಗಿರೋರು. ಇನ್ನು ಮಿಕ್ಕಿದ 90% ಜನ ಇಲ್ಲಿರೋರೆಲ್ಲ ಇಲ್ಲೀಗಲಾಗೇ ಇರೋದು. ನೀವು ನೋಡಿದ್ರಲ್ಲ, ಇದೇ ಸ್ಕಿಡ್ ಏರಿಯಾ. ಒಂದು 10 ನಿಮಿಷ ವಾಕ್ ಮಾಡಿದ್ವಿ. ಯಾರೋ ಪೊಲೀಸವ್ರು ಬಂದ್ಬಿಟ್ಟು ಇಲ್ಲಿ ಬೆಳಗ್ಗೆ ಹೊತ್ತು ಓಡಾಡಂಗೆ ಇಲ್ಲ, ಇಲ್ಲಿ ತುಂಬ ಡೇಂಜರಸ್ಸು ಅಂತ ಹೇಳಿದ್ರು. ಅದಕ್ಕೆ ಪೊಲೀಸವ್ರು ತಿರುಗಾಡ್ತಿದ್ರು ಕೂಡ ಅವ್ರು ಏನು ಬಾದರ್ ಮಾಡ್ಕೊಂತಲ್ಲ ಗೊತ್ತಾ, ಆರಾಮಾಗಿ ಅವ್ರು ಪಾಡಗಿದ್ದಾರೆ. ಅದು ಹೋಮ್ಲೆಸ್ ಅನ್ನೋಕ್ಕಿಂತ ಹುಚ್ಚರ ಥರ ಆಡ್ತಾ ಇದ್ರು, ಅನ್ಕೊಂಡಿಲ್ಲ. ಫುಲ್ಲು ಡ್ರಗ್ಸ್ ಮೇಲೆ ಇರ್ತಾರ, ಯಾವಾಗ ಏನು ಬಂದು ಚುಚ್ಚು ಬಿಡ್ತಾರೆ ಅನ್ನೋದು ಭಯ ಆಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಎಲ್ಲ ಮೆಕ್ಸಿಕೋ ಆಗಿರ್ಬೋದು, ಕೊಲಂಬಿಯಾ ಆಗಿರ್ಬೋದು, ಎಷ್ಟು ಚೆನ್ನಾಗಿ ತಿರುಗಾಡ್ಕೊಂಡ್ಬಂದ್ವಿ. ನಾವು ಅನ್ಕೋತೀವಿ ಬೇರೆ ಯಾವುದೋ ಸೌತ್ ಅಮೆರಿಕಾ ಕಂಟ್ರೀಸ್ ಡೇಂಜರ್ ಅಪ್ಪ, ಅಲ್ಲೆಲ್ಲ ಹೋಗಬಾರ್ದು ಅಂತ. ಇವರೆಲ್ಲ ಬಿಟ್ಟೆ ಕೊಡಲ್ಲ. ಇದೆ ದೊಡ್ಡ ದೊಡ್ಡ ದೇಶದವರು ಬರೀ ತಳ್ಕು ಬೆಳಕು ಮಾತ್ರ ತೋರಿಸ್ತಾರೆ ಅಷ್ಟೇ. ಅದೇ ನೀವು ಮುಂದ್ಗಡೆ ನೋಡಿ ಹೆಂಗಿದೆ ಲಾಸ್ ಏಂಜಲ್ಸ್ ಸ್ಟ್ರೀಟ್. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇದೆ. ನಾವು ಇಲ್ಲಿಂದನೇ ಪಾಸ್ ಆಗಿದೆ ಆ್ಯಕ್ಚುಲಿ. ಅಂದರೆ ಹಿಂಗೆ ತಿರುಗ್ತೀನಿ ನೋಡಿ, ಇಲ್ಲಿ ಹೆಂಗಿದೆ ಈ ರೋಡ್ಗಳೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವರು ಹಿಂಗೆ ಬರ್ತಾವ್ರೆ. ವಿಚಿತ್ರ ಜನಗಳು ಗುರು. ಇಲ್ಲಿ ಕ್ಯಾಮ್ರಾ ಎತ್ತಬೇಕೋ ಬೇಡವೋ ನಮಗೆ ಡೌಟ್ ಆಗಿಬಿಡುತ್ತೆ ಗುರು, ಇಲ್ಲೆಲ್ಲ ಏನು ಮಾಡೋದು ಅಂತ. ಅಮೇರಿಕಾ ಅನಿಸ್ತದೆ ಆ್ಯಕ್ಚುಲಿ ನಿನ್ಗಿದು. ಅಮೇರಿಕಾ ಅನಿಸ್ತಾ ಇದೆಯಾ? ಲೆಫ್ಟ್ ನೋಡಂಗೆ ಇಲ್ಲಿ ನೋಡಿ, ಇದು ಹಂಗೆ ಲೆಫ್ಟಲ್ಲಿ ನೋಡಿದ್ರೆ ಡೌನ್ ಟೌನ್ ಲಾಸ್ ಏಂಜಲ್ಸ್. ಆದರೆ ಇನ್ನೊಂದು ಹೇಳ್ತಾರೆ, ಈ ನಾವೇನು ನಡ್ಕೊಂಡು ಹೋಗ್ತಿದ್ವಲ್ಲ ಆಲಿವರ್ ಸ್ಟ್ರೀಟ್ ಅಂತಾರೆ ಇದನ್ನು, ಇಲ್ಲೇ ಲಾಸ್ ಏಂಜಲ್ಸ್ ಸ್ಟಾರ್ಟ್ ಆಗಿದ್ದಂತೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಲಾಸ್ ಏಂಜಲ್ಸ್ ಸಿಟಿ ಬೆಳೆಯೋಕ್ಕೆ. ಇವರೇ ಬಂದು ಹುಟ್ಟು ಮಾಡಿರೋದು ಅಂತ ಲಾಸ್ ಏಂಜಲ್ಸ್ನ. ಇಲ್ಲಿ ಇಟ್ಕೊಂಡು ನೋಡಿ ಇರೋರೆ ಅಂತ. ಕ್ಯೂಬಾ, ಇಟಲಿ, ವೆನಿಜುವೆಲಾ, ಮೆಕ್ಸಿಕೋ ಅಂತೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಗುರು ಏರಿಯಾ, ಒಂಥರ ವೈಬ್ ಆಗಿದೆ, ಕಲರ್ಫುಲ್ ಆಗಿ ಎಲ್ಲ. ಚಿಕ್ಕಪೇಟೆ ಥರ. ತಿಂತೀಯ ಚಿನ್ನೋ ಕಸಡಿ ಲಾಸ್. ನಾವು ಅಲ್ಲಿ ಕೂತ್ಕೊಂಡು ತಿನ್ನೋ ಬದಲು ಇಲ್ಲಿ ಬಂದು ಕೂತ್ಕೊಂಡು ತಿಂದಿದ್ರೆ ಇನ್ನೂ ಕಮ್ಮಿ ಸಿಗೋದು. ನೋಡಿ ಇಂಥವರೆಲ್ಲ $1 ಅಷ್ಟೇ ಅಂತೀವಲ್ಲ. $1 ಗುರು ಇವೆಲ್ಲ. ಅದು ಹೇಳಿಲ್ವಾ, ಇವೆಲ್ಲ ಕದ್ದಿರೋ ಐಟಮ್ಗಳು ಅಂತ. ಸ್ಮಗಲ್ಡ್ ಗೂಡ್ಸ್ ಎಲ್ಲ ಇಲ್ಲಿಂದ. ಇವಾಗ ಮಧ್ಯಾಹ್ನ 2 ಗಂಟೆ ಆಯ್ತಾ, ಮಧ್ಯಾಹ್ನ 2 ಗಂಟೆ ನಾವು ತಿರುಗಾಡ್ಬೋದು ಕಿರಣ್. ಆದ್ರೆ ಒಂದು ಸಂಜೆ 6 ಗಂಟೆ 5 ಗಂಟೆ ಆಗ್ಬಿಟ್ರೆ ಸಾಕು, ಇದು ಡೇಂಜರಸ್ ಆಗಿ ಟರ್ನ್ ಆಗ್ಬಿಡುತ್ತೆ. ಏಂತಕ್ಕೆ ಅಂತ ಮುಂದೆ ಹೋಗ್ತೀವಿ, ಬನ್ನಿ ನಿಂಗೆ ತೋರಿಸ್ತೀವಿ. ಇವರೆಲ್ಲ ಮಾತಾಡ್ತಾರೆ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ವಾ? ಅವ್ರು ಮಾತಾಡೋದು ಫುಲ್ ಸ್ಪ್ಯಾನಿಷ್. ಇಂಗ್ಲೀಷ್ ₹1 ಬರಲ್ಲ ಇವ್ರುಗಳಿಗೆ. ಶಿವಾಜಿನಗರ ಟರ್ನ್ ಆಗೈತಲ್ಲ ಕಿರಣ, ಚಿಕ್ಕಪೇಟೆಯಿಂದ. ಚಿಕ್ಕಪೇಟೆ ಬಂದ್ವಿ, ಇವಾಗ ಶಿವಾಜಿನಗರಕ್ಕೆ ಬಂದ್ವಿ. ನಂತರ ನೀವು ಲಾಸ್ ಏಂಜಲ್ಸ್ ಇಂಥ ಪ್ಲೇಸ್ ಇದೆ ಅಂತ ಹೇಳಿದ್ರೆ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋದ್ವಿ. ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು. ಅದೇ ತುಂಬ ಡೇಂಜರಸ್ ಅನಿಸ್ತು. ಯಾಕೆ ಡ್ರಗ್ಗಲ್ಲಿ ಏನೇನೋ ಇರ್ತಾರೆ, ಏಂತಕ್ಕೆ ಬೇಕು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು. ಮತ್ತು ಒಂದೇ ರೋಡಲ್ಲಿ 2 ಸರಿ ಹೋದ್ವಾ, ಎಲ್ಲ ನಮ್ಮನ್ನೇ ನೋಡೋಕೆ ಶುರು ಮಾಡಿಬಿಟ್ರು. ಅದಕ್ಕೆ ವಾಪಸ್ ಬಂದ್ವಿ. ಅಷ್ಟೇ ಹಿಂಗನ್ನಿಸ್ತು ನಿನಗೆ? ಆ್ಯಕ್ಚುಲಿ ನಿಜವಾಗ್ಲೂ ಭಯ ಆಯಿತು, ಸೀರಿಯಸ್ಲಿ ಭಯ ಆಯಿತು. ಒಂದು ಸ್ವಲ್ಪ ಲೈಟಾಗಿ ಭಯ ಆಯಿತು. ಬಿಕಾಸ್ ಮೇಯ್ನ್ ಏನು ಗೊತ್ತಾ, ಇವರು ಒಂಥರ ಹೋಮ್ಲೆಸ್ ಅನ್ನೋದಕ್ಕೂ ಅದೇನೋ ವರ್ಷ ಏನಂತಾರೆ ಅದನ್ನು, ಅದರಲ್ಲಿ ತುಂಬ ಇದಾಗ್ಬಿಡ್ತಾರೆ. ಹುಚ್ಚಿನ ಮಕ್ಳ ಥರ ಆಡ್ತಾ ಇರ್ತಾರೆ. ಚೆನ್ನಾಗಿದೆ. ಇದು ಮೆಕ್ಸಿಕನ್ ಸ್ಟೈಲು, ಪೆರು ಹೋಗಿದ್ದು ಅಲ್ವಾ? ಇಡೀ ಸೌತ್ ಅಮೆರಿಕಾನ ನಾವಿಲ್ಲಿ ನೋಡ್ಬೋದು. ಬಿಲ್ಡಿಂಗ್ಸ್ ಎಲ್ಲ ನೋಡು ಕಿರಣ, ಎಲ್ಲ ಹಳೆ ಬಿಲ್ಡಿಂಗ್ಸ್ಗಳು ಅಲ್ವಾ? ನೋಡು ಫುಲ್ಲು. ಇವ್ರು ಯಾವುದೋ ಅಂಧ ಕಾಲದಲ್ಲೇ ಬಂದು ಕಟ್ಕೊಂಡಿರೋದು, ಸೆಟ್ಲ್ ಆಗಿದ್ದಾರೆ. ಹಂಗೆ ಬಂದು ಇಲ್ಲೇ ಅವರೇ ಎಲ್ಲರೂ. ಇದು ಚಿಕ್ಕ ಬಿಲ್ಡಿಂಗು. ಯಾಕಂದರೆ ಆಶಾ ಹೇಳ್ದಂಗೆ ಲಾಸ್ ಏಂಜಲ್ಸ್ ಸ್ಟಾರ್ಟ್ ಆಗಿದೆ ಈ ಪ್ರದೇಶದಿಂದ. ಫಸ್ಟು ಈ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಕೆಳಗಡೆಯಿಂದ ವಲಸಿಗರು ಬರ್ತಾರೆ. ವಲಸಿಗರಿಗೆ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ ಈ ಲಾಸ್ ಏಂಜಲ್ಸ್ ಮಿಡಲ್ ಪಾರ್ಟಲ್ಲಿ. ಆಮೇಲೆ ಇದು ಬೆಳ್ಕೊಂಡು ಹೋಗಿದ್ದು. ಆಮೇಲೆ ಬೇರೆ ಕಡೆಯಿಂದ ಜನಗಳು ಬರ್ತಾ ಹೈಯರ್ ಕ್ಲಾಸು ಲೋವರ್ ಕ್ಲಾಸ್ ಅಂತ ಡಿಫ್ರೆನ್ಷಿಯೇಟ್ ಆಗಿಬಿಟ್ಟು
ಕೆಲವ್ರು ಈ ಕಡೆ ಅವರೇ, ಕೆಲವ್ರು ಈ ಕಡೆ ಅವರೇ. ಏನಂದರೆ ಇಲ್ಲಿ ನೇಟಿವ್ಸ್ ಅಂತ ಇಲ್ವೇ ಇಲ್ಲ, ಇಲ್ಲಿ ನೇಟಿವ್ ಇಂಡಿಯನ್ಸ್ ಅಂತ ಇರ್ತಾರೆ. ಅವರೆಲ್ಲ ಹೊಡೆದು ಸಾಯಿಸಿ ಓಡಿಸ್ಬಿಡ್ತಾರೆ. ಆಮೇಲೆ ಎಲ್ಲ ವಲಸಿಗರು ಬಂದು ಸೇರ್ಕೊಂಡು ಮಾಡಿರೋದೇ ಈ ನಗರ. ಆದರೆ ಏನು ಗೊತ್ತಾ, ಇಲ್ಲೇ ಅತಿ ಹೆಚ್ಚು ಏನಪ್ಪ ಹೋಮ್ಲೆಸ್ ಪೀಪಲ್ ಇರೋದು. ಹಂಗೆ ಹೋಗ್ತೀವಿ, ಮುಂದೆ ತೋರಿಸ್ತೀವಿ. ಸ್ಕಿಡ್ ರೋ ಅಂತಾರೆ ಆ ಏರಿಯಾನ. ಆ ಸ್ಕಿಡ್ ರೋ ಏರಿಯಾಲಿರೋದೆಲ್ಲ LAPD ಫೈರ್ ಡಿಪಾರ್ಟ್ಮೆಂಟ್ ಗುರು. ಯಾಕೋ ಫೈರ್ ಅವರು ಹೋಗ್ತಾ ಇದ್ದಿಲ್ಲ. ಆಮೇಲೆ ಜನ ಏನಂತ ಇದ್ದಿಲ್ಲ, ಅವ್ರ ಪಾಡುಗರು ವ್ಯವಹಾರ ಮಾಡ್ತಾರೆ, ಯಾರು ಹಿಂಸೆ ಕೊಡಲಿಲ್ಲ ಅಪ್ಪ. ಅವ್ರ ಇಲ್ಲಿ ಆ್ಯಕ್ಚುಲಿ ಹೋಲ್ಸೇಲ್ ಬಿಸ್ನೆಸ್ ಜಾಸ್ತಿ ನಡೆಯೋದು. ಅದಕ್ಕೆ ನೋಡಿ ಇಲ್ಲಿಗೆ ಎಂಡ ಈ ಮೆಕ್ಸಿಕೋದು ಇವ್ರದ್ದು ಸ್ಪ್ಯಾನಿಷ್ ಅವ್ರದ್ದು ಸ್ಟ್ರೀಟು ಹಿಂಗೆ ಇವಾಗ ಬೆಳಗಡೆ ತಿಳ್ಕೊಂಡ್ರೆ ಒಂದು ಡಿಫ್ರೆಂಟ್ ಪ್ರಪಂಚ ಬಂದ್ಬಿಡುತ್ತೆ ನಮ್ಮ ಮುಂದೆ ಎದುರುಗಡೆ. ಈ ಸೈಡ್ ಫುಲ್ ಎಲ್ಲ ಈ ಕಡೆನೇ ಇರೋದು ಏನಪ್ಪ ಹೋಮ್ಲೆಸ್ ಪೀಪಲೇ ಇರೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ಫುಲ್ ಆ ಎಂಡ್ವರೆಗೂ. ಆದರೆ ಹಿಂಗೆ ತಿರುಗಿಸಿದ್ರೆ ನೋಡಿ ಲಾಸ್ ಏಂಜಲ್ಸು. ಇಲ್ಲಿಂದ ಸ್ಟಾರ್ಟ್ ಆದರೆ ಒಂದು ಎಂಟೈರ್ ಡಿಸ್ಟ್ರಿಕ್ಟು ಸ್ಕಿಡ್ ರೋ ಅಂತ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಅವರೆಲ್ಲ ಹೋಮ್ಲೆಸ್ ಪೀಪಲು ಅಂಥವರೇ ಇರೋದು ಫುಲ್ ಈ ಡಿಸ್ಟ್ರಿಕ್ಟಲ್ಲಿ. ಇದು ರಿಯಾಲಿಟಿ. ನೋಡಿ ಈ ಥರ ಟೆಂಟ್ಗಳು ರೋಡ್ ಸೈಡಲ್ಲೇ ಟೆಂಟ್ಗಳು ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಒಳಗಡೆ ನೋಡಿ ಸ್ಟ್ರೀಟ್ ಹೆಂಗಿದೆ ಅದು. ಇದು ಸೆಂಟರ್ ಗುರು, ನಾವೆಲ್ಲೂ ದೂರ ಹೋಗಿಲ್ಲ. ಸೆಂಟರ್ ಆಫ್ ಲಾಸ್ ಏಂಜಲ್ಸಲ್ಲಿ ಇರೋದು ನಾವಿಲ್ಲಿ. ನೋಡಿ ಅಲ್ಲಿ ರೋಡಲ್ಲೇ ಫುಲ್ ಟೆಂಟ್ಗಳು ಫುಲ್ಲು. ಅಲ್ಲೂ ಅಷ್ಟೇ ರೋಡ್ ಸೈಡಲ್ಲೇ ಟೆಂಟ್ಗಳು. ಎಂಟೈರ್ ಏರಿಯಾ. ಪೊಲೀಸವರು ಏನೂ ಮಾಡಲ್ಲ. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಜ್ಯೂಸ್ಗಳು ಹಿಂಗೆ ಹಾಕಂಗೆ ಇಟ್ಬಿಟ್ಟಿರ್ತಾರೆ. ಇದು ಸ್ಟ್ರಾಬೆರಿ, ಇದು ವಚಾತ, ಅಷ್ಟು ದೊಡ್ಡದಕ್ಕೂ ಸೇರಿಸಿ ಎಷ್ಟು $6 ಅಂತೆ. ಓಕೆ ಪರವಾಗಿಲ್ಲ. ಅಚ್ಚಾ ನಾವು ಅಲ್ಲಿ $30 ಕೊಟ್ಟು ಊಟ ಮಾಡೋದು, ಇಲ್ಲಿ ಮಾಡಿದ್ರೆ $10 ಮುಗಿಸ್ಕೊಂಡ್ಬಿಡ್ಬೋದಾಗಿತ್ತು. ಹೇಳಿದ್ನಲ್ಲ ಇದೇ ಸ್ಕಿಡ್ ರೋ ಅಂತ. ಇರಬರ ಹೋಮ್ಲೆಸ್ ಪೀಪಲ್ನೆಲ್ಲ ತೊಗೊಂಬಂದಿಲ್ಲಿ ಹಾಕ್ಬಿಟ್ಟವ್ರೆ. ನನಗೆ ಇನ್ನೊಂದು ಆಶ್ಚರ್ಯ ಆಗಿದೆ, ಏನು ಗೊತ್ತಾ, ಅಷ್ಟೊಂದು ಹೋಮ್ಲೆಸ್ ಪೀಪಲ್ ಇದ್ರಲ್ಲ, ಆದರೆ ಅದು ಮೇಲ್ಗಡೆನೇ ರೆಸಿಡೆನ್ಷಿಯಲ್ ಮನೆಗಳು ಮತ್ತು ಬಿಲ್ಡಿಂಗ್ಸ್ಗಳು ಅಂಗಡಿಗಳೆಲ್ಲ ಇದ್ವಾಗರು. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಏರಿಯಾ ಕಮ್ಮಿನೂ ಅಲ್ಲ. ಈ ಡೌನ್ ಟೌನ್ ಹತ್ರ ತಿಂಗಳಿಗೆ ಎಷ್ಟಿರುತ್ತೆ ಅಷ್ಟೇ ಬಾಡಿಗೆ? ಒಂದೊಂದು ಮನೆಗೆ $4,000-5,000 ಬಾಡಿಗೆ. ಅವರೆಲ್ಲ ಏನು ಖಾಲಿ ಮಾಡ್ಕೊಂಡು ಹೋದ್ರು ಏನೋ ಜೀವನನೇ ಗೊತ್ತಿಲ್ಲ. ಆದರೆ ಇವಾಗ ಒಂದು ಸ್ವಲ್ಪ ತೋರಿಸಿದ್ನಲ್ಲ, ಬನ್ನಿ ಇವಾಗ ಕಾರಲ್ಲಿ ಹೋಗೋಣ. ಕಾರಲ್ಲಿ ಅದೇ ರೋಡ್ಗೆ ಹೋಗೋಣ, ತೋರಿಸ್ತೀವಿ ಹೇಗಿದೆ ಅಂತ. ಇನ್ನೂ ಆ ಕಡೆ ಎಷ್ಟೊಂದು ಏರಿಯಾಗಳು ಜಾಗಗಳಿದೆ, ಹಂಗೆ ನಾವು ಹೋಗಲಿಲ್ಲ, ಬಂದ್ಬಿಟ್ವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗಿ ನೋಡೋಣ. ಫುಲ್ಲು ಟೆಂಟಲ್ಲೇ ಜೀವನ. ಇವ್ರಿಗೆ ಮನೆ ಮಠ ಅನ್ನೋದೇನೂ ಇಲ್ಲ. ಇಲ್ಲಿ ನೋಡಿ ಟೆಂಟಲ್ಲಿ ಹೆಂಗಿರ್ತಾರೆ. ವೀಡ್ ಹೊಡಿತಾವನೆ ಅಲ್ಲೇ ಕಪ್ ಜನ. ಯಪ್ಪ, ಕಾರಲ್ಲಿ ಕುತ್ಕೊಂಡು ಕ್ಯಾಮ್ರಾ ಇಟ್ಕೊಳಕ್ಕೆ ಭಯ ಆಗ್ತಾ ಇದೆ ಸೀರಿಯಸ್ಲಿ. ಹೆಂಗಿದ್ದಾರೆ ಜನಗಳೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೋಮ್ಲೆಸ್ ಪೀಪಲ್ ಹೆಂಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಜನಗಳು ಹೆಂಗವ್ರೆ. ಕಿರಣ್, ಹಾಂ ಮುಂದೆ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಎರಡೆರಡು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಒಂದು ಫ್ರಂಟಲ್ಲಿ ತೋರಿಸ್ತೀವಿ, ಒಂದು ರೈಟಲ್ಲಿ ತೋರಿಸ್ತಾ ಇದೀವಿ. ನಿಜವಾಗ್ಲೂ ತುಂಬಾ ಪ್ರಯತ್ನ ಪಡ್ತಾ ಇದೀವಿ ತೋರ್ಸಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕಾರ್ಗಳಾಗ್ಲಿ ಟೆಂಟ್ಗಳಾಗ್ಲಿ ಹೆಂಗವೆ ಅಂತ. ಇವ್ರ ಜೀವನನೇ ಇದು. ಇಲ್ಲಿ ಸಖತ್ತು. ಇಲ್ಲಿ ನೋಡಿ, ಇಲ್ಲಿ ಟೆಂಟು ದೊಡ್ಡದಾಗಿ ಮನೆಗಳೇ ಮಾಡ್ಕೊಂಬಿಟ್ಟವ್ರು. ಇಲ್ಲೇನು ಗೊತ್ತಾ, ಮೇಲ್ಗಡೆ ಬಾಡಿಗೆ ಕೊಟ್ಟಿರೋರು ಏನು ಕತೆ. ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ರೆ ಖಾಲಿ ಮಾಡೋಂಗೂ ಇಲ್ಲ. ಖಾಲಿ ಮಾಡಿದ್ರೆ ಅವ್ರಿಗಿಲ್ಲಿ ಮನೆಗಳು ಸಿಗಲ್ಲ. ಲಾಸ್ ಏಂಜಲ್ಸಲ್ಲಿ ತುಂಬ ಕಷ್ಟ ಗುರು, ತುಂಬ ಕಷ್ಟ. ನಾವು US ತಳಕು ಬಳುಕು ಅಂತೀವಿ, ಆದರೆ ರಿಯಾಲಿಟಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಆಮೇಲೆ ಹೈಯೆಸ್ಟ್ ಕಾರ್ ಥೆಫ್ಟ್ ಆಗುತ್ತಂತೆ ಇಲ್ಲಿ. ಕಾರ್ ತಗೊಂಡೋಗೋದು. ಹಾಂ, ವೆಲ್ಕಮ್ ಟು ದ ರಿಯಾಲಿಟಿ. ವೆಲ್ಕಮ್ ಟು ದ ಗ್ರೇಟ್ ಅಮೇರಿಕಾ. ಓ ಏನಿದು ಹಿಂಗಿಲ್ಲೆಲ್ಲ. ನಮಗೆ ನೋಡಿ ಒಂಥರ ಬೇಜಾರಾಯಿತು. ಏನು ಗುರು, US ಅಲ್ಲೂ ಹಿಂಗಿರ್ತಾರ ಜನಗಳು, ಹಿಂಗಿರುತ್ತಾ ಜೀವನ ಅಂತ. ಆ್ಯಕ್ಚುಲಿ ಇವರೆಲ್ಲ ಏನು ಗೊತ್ತಾ, ಈ ಕೊಲಂಬಿಯಾ, ವೆನಿಜುವೆಲಾ ಅಂಥ ಕಡೆಯಿಂದ ಎಲ್ಲ ಬಂದಿರೋದು ಇವರು. ಅಂಥ ಕಡೆಯಿಂದ ಎಲ್ಲ ಬಂದು ಕೊರೋನಾಕ್ಕೆ ಮುಂಚೆ ಚೆನ್ನಾಗೇ ಇರ್ತಾರೆ ಇವರೆಲ್ಲ. ಕೊರೋನಾ ಆದಮೇಲೆ ಇರಬರ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಕೊಟ್ಬಿಟ್ಟು ಇವ್ರ ಜೀವನ ಅತಂತ್ರ ಆಗ್ಬಿಟ್ಟಿದೆ. ಒಂದು ಡ್ಯಾರಿಯನ್ ಗ್ಯಾಪ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ. ಇಲ್ಲಿಂದ ಜನ ಎಷ್ಟು ಕಷ್ಟ ಪಟ್ಕೊಂಡು ಬರ್ತಾರೆ US-ಗೆ. ಸಿಟಿ ಆಫ್ ಡ್ರೀಮ್ಸ್ ಹತ್ರ ಅಯ್ಯೋ ಬಂದರೆ ಕನ್ಸು ಕಟ್ಕೊಂಡು ಬರ್ತಾರೆ ದುಡ್ಡು ಮಾಡ್ಕೊಬೋದು ಅಂದರೆ. ಬಟ್ ಹೇಳ್ದಂಗೆ ಎಲ್ಲರೂ ಕೈ ಹಿಡಿಯಲ್ಲ ಅಲ್ವಾ. ಸೊ ಈ ಥರ ಇವ್ರ ಗೌರ್ಮೆಂಟ್ ಕೈ ಖಂಡಿತ ತಪ್ಪಿಸ್ಕೊಬೇಕು, ಕೆಲಸನೂ ಸಿಗಲ್ಲ. ಏನು ಮಾಡ್ತಾರೆ, ಈ ಥರ ಹೋಮ್ಲೆಸ್ ಆಗಿಬಿಡ್ತಾರೆ. ಮತ್ತು ಕಳ್ತನ ಮಾಡೋದು, ಡ್ರಗ್ಸ್ ತೊಗೊಳೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಆ ಥರ ಮಾಡ್ತಾರೆ. ಇಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟಪಟ್ಟರಲ್ಲ, ಎಲ್ಲ ಎಷ್ಟು ಕಷ್ಟಪಟ್ಕೊಂಡು ಬಂದಿರ್ತಾರೆ ಈ ದೇಶಕ್ಕೆ ಅವರು. ಎರಡು ಥರ ಇದೆ ಹೋಮ್ಲೆಸ್ ಪೀಪಲಲ್ಲಿ. ಒಬ್ಬರು ಬಂದ್ಬಿಟ್ಟು ಡಾಕ್ಟರ್ಸು, ಇಂಜಿನಿಯರ್ಸ್, ಎಜುಕೇಟೆಡ್ಡು. ಇನ್ನೊಬ್ಬರು ಬಂದ್ಬಿಟ್ಟು ನಾರ್ಮಲ್ ಆಗಿ ಹೋಮ್ಲೆಸ್ ಆಗಿಬಿಟ್ಟು ಡ್ರಗ್ ಅಡಿಕ್ಟ್ಸ್ ಇರ್ತಾರಲ್ಲ ಅವರು. ಈ ಡಾಕ್ಟ್ರು ಇಂಜಿನಿಯರ್ಗಳು ಅವರಲ್ಲ, ಅವರೆಲ್ಲ
ಕೊರೋನಾ ಆದಮೇಲೆ ಹೋಮ್ಲೆಸ್ ಆದವರು ಅವರು. ಜೀವನ ಕಟ್ಕೊಳಕ್ಕಾಗ್ದಲೆ ಇಂಥ ಕಂಟ್ರಿಯಲ್ಲಿ ಜೀವನ ಕಟ್ಕೊಳಕ್ಕಾಗ್ದಲೆ ಬಾಡಿಗೆ ಗಿಡಿಗೆ ಕಟ್ಕೊಳಕ್ಕಾಗ್ದಲೆ ಈ ಥರ ಹೋಮ್ಲೆಸ್ ಆಗಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ ಗುರು, ಇನ್ನೂ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ, ಆದರೆ ಡೈಲಿ ಮೇಂಟೆನೆನ್ಸ್ ದುಡ್ಡಾಗ್ದಲೆ ಒಂದು ಕಾರ್ ತೊಗೊಂಡು ಅವ್ರ ಕಾರಲ್ಲೇ ಜೀವನ ನಡೆಸ್ತಾರೆ. ಅವರೆಲ್ಲ ಏನೇನು ಡ್ರಗ್ಸ್ ತೊಗೊಂಡು ಏನೇನು ಮಾಡ್ಕೊಂಡು ಅವರು ಕಷ್ಟಪಡೋರು ಕಷ್ಟಪಡ್ತಾ ಇರ್ತಾರೆ. ಆ ಎಡಗಡೆ ನೋಡ್ತಾ ಇದ್ದಾರೆ ನೋಡಿ, ಏನು ಮನೆಗಳನ್ನೇ ಫುಲ್ ನಾವು ಕ್ಯಾಂಪಿಂಗ್ ಅಂತ ಫ್ಯಾನ್ಸಿ ವರ್ಡ್ ಯೂಸ್ ಮಾಡ್ತೀವಿ, ಕ್ಯಾಂಪಿಂಗ್ ಹೋಗೋಣ ಅಂತ. ಬಟ್ ಎಷ್ಟೋ ಜನಕ್ಕೆ ಇದು ಕ್ಯಾಂಪಿಂಗ್ ಅನ್ನೋದಾಗಿರ್ಬೋದು ಅಥವಾ ಟೆಂಟ್ ಆಗಿರ್ಬೋದು ಫುಲ್ ಟೈಮ್ ಮನೆ ಆಗಿರುತ್ತೆ. ಸೊ ಇವರು ಏನು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಏನು ಪಿಕ್ ಮಾಡ್ಕೊಂಡು ಹೋಗ್ತಾರೋ ಏನೂ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ. ನಾವು ಕೂಡ ಮೂಕ ವಿಸ್ಮಿತವಾಗಿದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ ಏನು ನಡೀತಾ ಇದೆ ಇಲ್ಲಿ ಅಂತ. ಎದುರುಗಡೆ ಏನು ನೋಡ್ತಾ ಇದ್ದೀವಲ್ಲ, ನಾವು ಮೇನ್ ಸೆಂಟರ್ ಪಾಯಿಂಟ್ ಆಫ್ ಸಿಟಿ ಲಾಸ್ ಏಂಜಲ್ಸ್ ಸಿಟಿ ನೋಡ್ತಾ ಇದ್ದೀವಿ, ಡೌನ್ ಟೌನ್ ಎಲ್ಲೇ ಅಂತಾರೆ. ಹಾಗೆ ಬಲಗಡೆ ನೋಡಿ, ಸೊ ಎರಡೂ ಥರ ಒಂದೇ ಫ್ರೇಮಲ್ಲಿ ಎರಡೂ ಥರ ಜೀವನ ಹೇಗೆ ನಡೆಯಬಹುದು ಅಂತ ಒಂದೇ ಫ್ರೇಮಲ್ಲಿ ತೋರಿಸ್ತಾ ಇದ್ದೀವಿ. ಇವ್ರು ಪಾಡಿ ಇದ್ದಾರೆ ಅಂತ ಅನ್ಕೊಬೇಡಿ. ಏನಪ್ಪ ಅಂತ ಹೇಳಿದ್ರೆ ಇವ್ರು ಫುಲ್ ಡ್ರಗ್ ಅಡಿಕ್ಟ್ಸ್ ಆಗಿರ್ತಾರೆ. ಸೊ ಗೌರ್ಮೆಂಟ್ ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟೇ ಸಹಾಯ ಮಾಡಬೇಕು ಅಂದರೂ ಕೂಡ ಆಗಲ್ಲ, ಇವ್ರನ್ನ ರಿಪೇರ್ ಮಾಡೋಕ್ಕಾಗಲ್ಲ. ನಿಜ ಇಷ್ಟು ಜನನ ನೋಡಿ ಒಟ್ಟಿಗೆ ಈ ಥರ ನಾವು ಕೇಳಿದ್ದು ಸ್ಕ್ವಿಡ್ರೋ ಅಂತ ಹೋಗಿದ್ದೆ, ಬಟ್ ಬಿಲೀವ್ ಮಾಡಿರಲಿಲ್ಲ. ಈ ಥರ ಎಲ್ಲ ಇರ್ತಾರೆ, ಜನ ಇರಲ್ಲ, ಗೌರ್ಮೆಂಟ್ ಅವರ ಇದು ಮಾಡಿರ್ತಾರೆ, ಕಂಟ್ರೋಲ್ ಮಾಡಿರ್ತಾರೆ, ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಿ ಶಾಕ್ ಅಂತೂ ಖಂಡಿತ ಆಯಿತು. ನೋಡಿದ್ರೆ ನಿಜ ಭಯ ಆಗುತ್ತೆ, ಮನುಷ್ಯನ ನೋಡಿದ್ರೆ ಭಯ ಆಗ್ತಿರೋದು ಫಸ್ಟ್ ಟೈಮ್ ನನಗೆ. ಯಾಕಂದರೆ ಇವರು ಹೇಳ್ದಂಗೆ ಜ್ಞಾನ ಇರಲ್ಲ ಅವ್ರ ತಲೆ ಮೇಲೆ, ಅವ್ರ ತಲೆಯಲ್ಲಿ ಜ್ಞಾನ ಇರಲ್ಲ. ಯಾಕಂದರೆ ಅಷ್ಟು ಡ್ರಗ್ಸ್ ನೀವೇ ನೋಡಿದ್ರೆ ಹೆಂಗೆ ಹೊಡ್ಕೊಂಡು ತಿರ್ಗಾಡ್ತಾರೆ ರೋಡಲ್ಲೇ ಅಂತ. ಸೊ ಡ್ರಗ್ ಮೇಲೆ ಇರೋದ್ರಿಂದ ಯಾವ ಟೈಮಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವಂತೂ ಇಳಿದ್ಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ವಿ, ಸ್ವಲ್ಪ ದೂರ ನಡೆದುಕೊಂಡು ಹೋದ್ವಿ ಕೂಡ. ಬಟ್ ನಿಜವಾಗ್ಲೂ ಭಯ ಅಂತೂ ಖಂಡಿತ ಆಯಿತು. ಒನ್ ಆಫ್ ದ ಡೇಂಜರಸ್ ಜಾಗ ಇನ್ ಎಂಟೈರ್ ವರ್ಲ್ಡ್ ಅಂತ ಹೇಳಿದ್ರೆ ನಾನು ಇದು ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಲೀವೇಬಲ್ ಪ್ಲೇಸ್ ಅನಿಸ್ತು ನನಗೆ ಅಂತೂ. ನಿಮ್ಗೇನು ಅನ್ನಿಸ್ತದೆ ನಾವು ಈ ಥರ ತೋರಿಸ್ತಾ ಇರೋದು? ನಿಮಗೆ ಬರೀ ಫ್ಯಾನ್ಸಿಯಾಗಿ ಮಾತ್ರ ತೋರಿಸ್ತಾ ಇಲ್ಲ, ಇದನ್ನು ಕೂಡ ತೋರಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಶಾಕ್ ಆಯ್ತಾ? ನಮಗೂ ಶಾಕ್ ಆಯ್ತು. ನಮಗೂ ಶಾಕ್ ಆಯ್ತು. ಜೀವನ ಎಷ್ಟು ಕಷ್ಟ. 50,000 ಜನ ಇಲ್ಲಿದಾರಂತೆ. ಇಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಮಾತ್ರ ಬರೋಕ್ಕಾಗೋದು, ರಾತ್ರಿ ಹೊತ್ತು ಬರೋ ಸೀನೇ ಇಲ್ಲ ಇಲ್ಲಿ. ಬಿಡ್ತು, ರಾತ್ರಿ ಹೊತ್ತು ಬರೋ ಸೀನೇ ಇಲ್ಲ ಇಲ್ಲಿ. ಇವಾಗ ಸುಮ್ಮನವ್ರೆ ಇವರು ರಾತ್ರಿ ಹೊತ್ತು ಆದರೆ ಇವ್ರ ಕೆಲಸನೇ ಅಪ್ಪ 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 ರಾತ್ರಿ ಹೊತ್ತು ಆದಮೇಲೆ ಇವ್ರ ಕೆಲಸನೇ ಇಲ್ಲಿ ಥೆಫ್ಟ್ ಮಾಡೋದು, ಅದು ಇದು ಮಾಡೋದು. ಈ ಜಾಗನ ಲಾಲೆಸ್ ಪ್ಲೇಸ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಯಾವುದೇ ಲಾ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಏನೂ ಅಪ್ಲೈ ಆಗಲ್ಲ ಇವ್ರಿಗೆ. ನೀವು ನೋಡ್ತಾ ಇದ್ದೀರಾ, ಸಿಗ್ನಲ್ ನೋಡಲ್ಲ, ಏನೂ ಇಲ್ಲ, ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಇದನ್ನು ಈ ಡಿಸ್ಟ್ರಿಕ್ಟ್ ಏನು ನೋಡ್ತಾ ಇದ್ದೀವಲ್ಲ, ಈ ಸ್ಕಿಡ್ರೋನ ಗೌರ್ಮೆಂಟ್ ಅವರು ಇವ್ರಿಗೆ ಅಂತಲೇ ಬಿಟ್ಬಿಟ್ಟಿದ್ದಾರೆ. ಇವ್ರನ್ನ ಫುಲ್ಲು ಮಾನಿಟರ್ ಮಾಡ್ತಾ ಇರ್ತಾರಂತೆ. ಲೈಕ್ ಡ್ರೋನಿಂದ ಆಗಿರ್ಬೋದು, ಮತ್ತು ಪೊಲೀಸ್ ಸಿಕ್ಕಾಪಟ್ಟೆ ನಾವು ನೋಡ್ಸ್ಕೊಂಡು ಹೋಗ್ತಾ ಇದ್ರೆ ಬರೀ ಪೊಲೀಸ್ ಸೌಂಡ್ಸ್ಗಳೇ ಕೇಳಿಸ್ತಾ ಇತ್ತು. ಸೊ ಅವರು ಮಾನಿಟರ್ ಮಾಡ್ತಾ ಇರ್ತಾರಂತೆ. ಇವರು ಈ ಜಾಗ ಬಿಟ್ಟು, ಲಾಸ್ ಏಂಜಲ್ಸ್ನ ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲೂ ಕಡೆ ಅವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಷ್ಟು ಸತ್ಯ ಎಷ್ಟು ಸುಳ್ಳು ನಮಗಂತೂ ಗೊತ್ತಿಲ್ಲ. ಬಟ್ ಈ ಡಿಸ್ಟ್ರಿಕ್ಟಿಗೆ ಬಂದರೆ ಮೈ ರೋಮಾಂಚನ ಆಗುತ್ತೆ. ಇನ್ನು ಬ್ಯಾಡ್ ವೇ, ಇನ್ನು ಗುಡ್ ವೇ ರೋಮಾಂಚನ ಅಲ್ಲ. ಈ ಥರನೂ ಜೀವನ ನಡೆಸ್ತಾ ಇದ್ದಾರಾ, ಈ ಥರನೂ ಜೀವನ ನಡೆಸಬೇಕಾ ಅಂತ ನಮಗೆ ಕ್ವಶನ್ ಮಾರ್ಕ್ ಬರುತ್ತೆ. ನೋಡಿ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅವರು ಅಂತ. ನಮಗೆ ಈ ಜಾಗ ನೋಡಿದಾಗ 1 ಸೆಕೆಂಡ್ ನಂಬಕ್ಕಾಗಲಿಲ್ಲ, ನಿಜವಾಗ್ಲೂ ನಾವು US ಅಲ್ಲಿ ಇದ್ದೀವ ಅಂತ.